ಪಾರ್ಟಿ 6 ತಂಡಗಳಲ್ಲಿ ರಾಜ್ಯದ ಬರಪೀಡಿತ ಪ್ರದೇಶಗಳ ಅಧ್ಯಯನ ಮಾಡ್ತಾ ಇದೆ. ಇವತ್ತು ನಮ್ಮ ತಂಡ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ತಂಡ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಿಗೆ ನಾವು ಪ್ರವಾಸ ಮಾಡಬೇಕು. ಇನ್ನು ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಪ್ರವಾಸ ಬಾಕಿ ಇದೆ. ನಾವು ಬೆಳಗ್ಗೆ ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗಲೂ ಕೂಡ ಅಲ್ಲೂ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರೋದು ಕಂಡುಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಕೊಪ್ಪಳದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಏನು ಮಳೆ ಬರಬೇಕಾಗಿತ್ತೋ ಅದಕ್ಕಿಂತ 40-90% ಮಳೆ ಕಡಿಮೆ ಆಗಿದೆ. ಇದರ ಪರಿಣಾಮ ತೊಗರಿ ಬೆಳೆ ಬಿತ್ತಿದವರು ಬೆಳವಣಿಗೆ ಕಾಣದೆ ಸೊರಗಿ ಹೋಗಿರೋದನ್ನು ನಾವು ನೋಡ್ಬೋದು. ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆ ಬಿತ್ತಿದಂಥ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅವರು ಪರ್ಯಾಯ ಬಿತ್ತನೆ ಮಾಡುವ ಅವಕಾಶವೂ ಇಲ್ಲದೆ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಿರೋದು ನಮಗೆ ಗಮನಕ್ಕೆ ಬಂದಿದೆ. ನಾನು ಈ ಬರಗಾಲಕ್ಕೆ ಸರ್ಕಾರ ಕಾರಣ ಅಂತ ಆರೋಪ ಮಾಡೋದಿಲ್ಲ. ಎಲ್ನಿನೋ ಎಫೆಕ್ಟ್ನಲ್ಲಿ ಭಾರತದ ಕೆಲವು ರಾಜ್ಯಗಳಿಗೆ ಬರಗಾಲ ಕಾಡಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿತ್ತು. ರಾಜ್ಯದಲ್ಲಿ 180 ತಾಲೂಕುಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಬಿದ್ದಿದೆ ಅನ್ನುವಂಥ ಅಂಕಿಅಂಶಗಳನ್ನು ಹೇಳ್ತಾ ಇದ್ದಾರೆ. ಆಲಮಟ್ಟಿಗೆ ಮಹಾರಾಷ್ಟ್ರದಲ್ಲಿ ಅತಿವೃಷ್ಟಿಯಾಗಿದ್ದರಿಂದ ಸ್ವಲ್ಪ ಒಳಹರಿವು ಇದೆ. ಆಲಮಟ್ಟಿಯನ್ನು ಹೊರತುಪಡಿಸಿದರೆ ತುಂಗಭದ್ರಾ ಇರಲಿ, KRS ಇರಲಿ, ಅಥವಾ ನಮ್ಮ ಲಕ್ಕವಳ್ಳಿ ಇರ್ಬೋದು, ಮಹಾದಾವಿ ಅದು ಇದರ ಯಲ್ಲಮ್ಮನ ಸವದತ್ತಿ ಅಲ್ಲಿ ಕಟ್ಟಿರುವಂಥ ಮಲಪ್ರಭಾ, ಅವು ಯಾವುದರಲ್ಲೂ ಕೂಡ ಒಳಹರಿವಿಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ. ಇದು ಕೊರತೆ ಕಾಣ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಈ ವಿಷಯವನ್ನು ನಾವು ರಾಜಕಾರಣ ಬಳಕೆ ಮಾಡಿಕೊಳ್ಳೋಕ್ಕೆ ಬಯಸೋದಿಲ್ಲ. ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೇವೆ. ಮೊದಲನೇದಾಗಿ ಸರ್ಕಾರ ಬರಪೀಡಿತ ತಾಲೂಕು ಮತ್ತು ಜಿಲ್ಲೆಗಳನ್ನು ತಕ್ಷಣ ಘೋಷಣೆ ಮಾಡಿ. ನೀವು ಬರ ಇದೆ ಅಂತ ಒಪ್ಕೊಂಡಿದ್ದೀರಿ, ಬರಪೀಡಿತ ತಾಲೂಕು ಮತ್ತು ಜಿಲ್ಲೆಗಳನ್ನು ಯಾಕೆ ಘೋಷಣೆ ಮಾಡಿಲ್ಲ? ಘೋಷಣೆ ಮಾಡಿ ಬರಪೀಡಿತ ಪ್ರದೇಶಗಳ ಸಮೀಕ್ಷೆ ಆಗಬೇಕು. ಎಷ್ಟು ರೈತರು ಬಿತ್ತನೆ ಮಾಡಿದರು, ಬಿತ್ತನೆ ಮಾಡಿದ ಬೆಳೆ ನಷ್ಟ ಎಷ್ಟು ಉಂಟಾಗಿದೆ, ಜಾನುವಾರುಗಳ ಪರಿಸ್ಥಿತಿ ಏನು, ಕುಡಿಯೋ ನೀರಿನ ಸಮಸ್ಯೆ ಎಷ್ಟಿದೆ, ಎಲ್ಲಿಗೆ ತೀವ್ರತರವಾದಂಥ ಕುಡಿಯೋ ನೀರಿನ ಸಮಸ್ಯೆ ಇದೆ, ಇದನ್ನು ತಕ್ಷಣ ನೀವು ಸಮೀಕ್ಷೆ ನಡೆಸುವಂಥ ಕೆಲಸವನ್ನು ತಕ್ಷಣ ಮಾಡುವಂಥ ಕೆಲಸ ಮಾಡಬೇಕು. ಸಮೀಕ್ಷೆ ನಡೆಸಿದ ಮೇಲೆ ಬಾಯಿ ಮಾತಿನ ಉಪಚಾರದಲ್ಲಿ ಪರಿಹಾರ ಸಿಗಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯ ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಈ ವಿಷಯದಲ್ಲಿ ನಾವು ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಬರಬಾರ್ದು. ರೈತರ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು, ಹತಾಶೆಗೊಳ್ಳಬಾರ್ದು. ಅದಕ್ಕಾಗಿ ಕನಿಷ್ಠ 1 ಎಕರೆಗೆ ಅವರು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚ ಅಂತ ಹೇಳ್ತಿರೋದೇ 30,000-40,000 ರೂಪಾಯಿ ವೆಚ್ಚ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೀವು ವೈಜ್ಞಾನಿಕ ರೀತಿಯಲ್ಲಿ ಒಂದು ಸಮೀಕ್ಷೆ ನಡೆಸಿ ಅವರು ಬಿತ್ತನೆ ಬೀಜಕ್ಕೆ, ಗೊಬ್ಬರಕ್ಕೆ, ಶ್ರಮಕ್ಕೆ ನಾವು ಎಷ್ಟು ಪರಿಹಾರವನ್ನು ಕೊಡ್ಬೋದು ಅದರ ತಯಾರನ್ನು ಮಾಡಬೇಕು. ಏನೇನು ಹತ್ತಿಗೆ ಎಷ್ಟು ಪರಿಹಾರ ಕೊಡಬೇಕು, ತೊಗರಿಗೆ ಎಷ್ಟು ಪರಿಹಾರ ಕೊಡಬೇಕು, ಜೋಳದ ಬಿತ್ತನೆ ಮಾಡಿದರೆ ಎಷ್ಟು ಪರಿಹಾರ ಕೊಡಬೇಕು, ಈ ರೀತಿ ಸಜ್ಜೆ, ನವಣೆ ಇದರ ಬಿತ್ತನೆ ಮಾಡಿದರೆ ಎಷ್ಟು ಪರಿಹಾರ ಕೊಡಬಹುದು ಅನ್ನುವಂಥ ಒಂದು ಸಮೀಕ್ಷೆಯನ್ನು ಮಾಡಿ ಅದರ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇನೆ.